ಪಿರಿಯಾಪಟ್ಟಣ ಜಾತಿ ನಿರ್ಮೂಲನೆಗಾಗಿ 12ನೇ ಶತಮಾನದಲ್ಲಿ ಸಾರಿದ ಬಸವಣ್ಣ ನಮ್ಮೆಲ್ಲರ ಆದರ್ಶವಾಗಬೇಕಿತ್ತು. ಆದರೆ ಜಯಂತಿಗೆ ಸೀಮಿತವಾಗದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮುಖಂಡ ಬೇಕ್ರಿ ನಂಜುಂಡಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು. ಪಟ್ಟಣದ ಆಡಳಿತ ಭವನದಲ್ಲಿ ನಾಡ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಸೋಮವಾರ ಏರ್ಪಡಿಸಿದ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ವಿಶ್ವಜ್ಞಾನಿ ಎನಿಸಿಕೊಂಡ ಬಸವಣ್ಣ ಅವರ ಸಂದೇಶಗಳನ್ನು ಎಲ್ಲಾ ಭಾಷೆಗಳಲ್ಲೂ ಭಾಷಾಂತರ ಮಾಡಿ ಪುಸ್ತಕಗಳನ್ನು ಮುದ್ರಿಸಿ ಹಂಚಲಾಗುತ್ತಿದೆ. ಅಲ್ಲದೆ ವಿದೇಶಗಳಲ್ಲಿ ಅವರ ವಿಚಾರಧಾರೆ ಪ್ರಸ್ತುತವಾಗಿದೆ ಮತ್ತು ಮನುಕುಲ ಒಂದು ಕಾಯಕದೊಂದಿಗೆ ಜೀವನ ನಡೆಸಿ ಸುಳ್ಳು ಮೋಸ ವಂಚನೆಗಳಿಗೆ ಎಲ್ಲೂ ಅವಕಾಶವಾಗಬಾರದು ಎಂದು ತಮ್ಮ ವಚನಗಳ ಮೂಲಕ ಸಂದೇಶ ಸಾರಿದ್ದು ಅದರಂತೆ ಎಲ್ಲರೂ ಪಾಲಿಸಬೇಕೆಂದು ನಂಜುಂಡಸ್ವಾಮಿ ತಿಳಿಸಿದರು. ಮಾಜಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಈರಯ್ಯ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಬಸವಣ್ಣ ಅವರೇ ಪ್ರೇರಣೆಯಾಗಿದ್ದು, ಅಂದೇ ಸಮಾನತೆಗಾಗಿ ಎಲ್ಲ ಜಾತಿ ಜನಾಂಗದವರನ್ನ ಲಿಂಗಧಾರಣೆ ಆಗಿರುವುದರಿಂದಲೇ ಜಾತೀಯತೆ ನಡೆಯುತ್ತಿರುವುದು ಅತ್ಯಂತ ವಿಷಾದನೀಯವಾಗಿದೆ. ಮನುವಾದಿಗಳ ತಪ್ಪು ಸಂದೇಶ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಲ್ಲಿ ಬೇರೂರಿದೆ ಎಂಬುದಕ್ಕೆ ಬಸವ ಜಯಂತಿಯನ್ನ ಮೂಕ ಪ್ರಾಣಿಯಾದ ಜಾನುವಾರುಗಳನ್ನು ಪೂಜೆ ಮಾಡುವ ಮೂಲಕ ಬಸವಣ್ಣ ಅವರ ಹೆಸರನ್ನು ಅಸ್ಥಿರತೆಗೊಳಿಸುವ ಸಂಚು ಇದಾಗಿದೆ ಎಂಬುದನ್ನು ಅರಿಯಬೇಕಿದೆ ಮತ್ತು ಬಸವಣ್ಣನವರ ವಿರುದ್ಧ ನಡೆದ ಕುತಂತ್ರವು ಅವರನ್ನು ಹೇಗೆ ಅಂತ್ಯಗೊಳಿಸಿತ್ತು ಎಂಬುದರ ಬಗ್ಗೆ ಅರಿತು ಜಾಗೃತವಾಗಬೇಕಾಗಿದೆ ಎಂದು ತಿಳಿಸಿದರು. ತಾಲೂಕು ತಹಶೀಲ್ದಾರ್ ನಿಸರ್ಗ ಪ್ರಿಯಾಜೆ ಮಾತನಾಡಿ, ಬಸವಣ್ಣ ಅವರ ದಿಟ್ಟತನದ ನಿಲುವುಗಳು ಎಲ್ಲರಿಗೂ ಆದರ್ಶವಾಗಿದ್ದು ಎಲ್ಲ ವರ್ಗದ ಜನರು ಪಾಲಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಚೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗುರು ಬಸವರಾಜ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೃಷ್ಣೇಗೌಡ, ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಆವೃತ್ತಿ ಚಂದ್ರಶೇಖರ್, ಲಿಂಗಾಯತ ಸಮುದಾಯದ ಅಧ್ಯಕ್ಷ ಹಿಟ್ನಳ್ಳಿ ಪರಮೇಶ್, ನಿರ್ದೇಶಕ ಕುಮಾರಸ್ವಾಮಿ ಮಾತನಾಡಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಕೆಲ್ಲೂರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕೆ ಹೊಲದಪ್ಪ, ಪಿಎನ್ಬಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್, ಮಾಜಿ ಪುರಸಭಾ ಸದಸ್ಯರಾದ ಎಚ್ಎಸ್ ಮಂಜುನಾಥ್, ನಿರಂಜನ್, ವೀರಶೈವ ಮಹಾಸಭಾ ಉಪಾಧ್ಯಕ್ಷ ಗಿರೀಶ್ ಪ್ರಭುದೇವ್, ಮಹಾಸಭಾ ನಿರ್ದೇಶಕರಾದ ಲತಾ ತೋಟಪ್ಪ, ಸಮುದಾಯದ ಮುಖಂಡರಾದ ಕೆಂಪಣ್ಣ, ನಂದೀಶ್ ಹಾಜರಿದ್ದರು. ವರದಿ ಎಚ್ಡಿ ರಮೇಶ್, ಪಿರಿಯಾಪಟ್ಟಣ, ಎನ್ಕೆಎಸ್ ಟಿವಿ 4. ಅವೆಲ್ಲರೂ ಕೂಡ ಲಿಂಗಧಾರಣೆಯನ್ನು ಮಾಡುವ ಮೂಲಕ ಇಡೀ ಸಮಾಜ ಮನುಕುಲವನ್ನ ಶ್ರೇಷ್ಠ ದರ್ಜೆಗೆ ಕೊಟ್ಟಂತ ಮಾನವ ಕುಲವನ್ನ ಮಾನವನಾಗಿ ನೋಡೋ ರೀತಿಯಲ್ಲಿ ಮಾಡಿದಂತ ಮೇರು ಪುರುಷ ನಮ್ಮ ಬಸವಣ್ಣ. ನಾವು ಸಾಮಾನ್ಯವಾಗಿ ಬಸವ ಜಯಂತಿ ಕಾರ್ಯಕ್ರಮ ಮಾಡ್ಕೋ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳನ್ನ ನಾವು ನೋಡ್ಕೊಂಡು ಎಲ್ಲ ದನ ತೊಳಿತಾರೆ. ಬಸವಣ್ಣನ ಎಲ್ಲ ನಿಲ್ಲಿಸವ್ರೆ ಅಂತ ಹೇಳಿದ್ರೆ ಬೇಸರ ಮಾಡ್ತವೆ. ನಮ್ಮ ಮನುಸ್ಮೃತಿಯ ಮನಸ್ಸುಗಳು ಬಸವಣ್ಣನ ಎಲ್ಲ ನಿಲ್ಲಿಸಿದ್ದಾರೆ ಅಂದ್ರೆ ನಮ್ಮ ಮೂಕ ಪ್ರಾಣಿ ದನಿಗೆ ಹೋಲಿಸಿ ನಿಲ್ಲಿಸವ್ರೆ. ಅಂಬೇಡ್ಕರ್ ಅವರ ದಲಿತ ನಾಯಕನಾಗಿ ಹೊಂದಿಸ್ಬಿಟ್ಟರು. ಹಾಗಾಗಿ ಈ ಒಂದು ಅಸ್ಪೃಶ್ಯತಾ ಆಚರಣೆಯಲ್ಲಿ ಸಂವಿಧಾನ ಕೊಟ್ಟು 79 ವರ್ಷಗಳವರೆಗೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣನವರು ಆ ಕಾಲದಲ್ಲೇ ಮಾನವರೆಲ್ಲ ಹೊಂದುವಂತ ಸಾಧನೂ ಕೂಡ ಇನ್ನೂ ಕೂಡ ಅಸ್ಪೃಶ್ಯತೆ ಇದೆ ಅಂತ ಹೇಳಿದ್ರೆ ನಮ್ಮ ದೇಶ ಯಾವ ಮಟ್ಟದಲ್ಲಿತ್ತು, ಅವತರ ಪರಿಸ್ಥಿತಿಯಾಗಿತ್ತು. ಬಸವಣ್ಣನವರು ಲಿಂಗಧಾರಣೆ ಮಾಡಲು ಖಾಲಿ ಒಂದು ಜಾತಿಗೆ ಮಾಡಲಿಲ್ಲ, ಎಲ್ಲಾ ಸಮಾಜವನ್ನ ಕಟ್ಟು ಎಲ್ಲ ಕಾಯಕ ಸಮಾಜವನ್ನ ಎಲ್ಲರೂ ಕೂಡ ಲಿಂಗಧಾರಣೆ ಮಾಡಿ ಮಾನವನ ಶ್ರೇಷ್ಠತೆಯ ಮಾನವನ ಗುಣಗಳನ್ನ ಮನುಕುಲಕ್ಕೆ ಸೇರಿಸಿದಂತ ವ್ಯಕ್ತಿ ನಮ್ಮ ಬಸವಣ್ಣನವರು. ಹಾಗಾಗಿ ಒಬ್ಬ ದಲಿತ ತೋರಿಸ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ನಾವು ಬಸವಣ್ಣನವರ ಆದರ್ಶಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಮನುಕುಲ ಅರ್ಥ ಮಾಡಿಕೊಳ್ಳುವ ಮೂಲಕ ನಮಗೆ ಒಂದು ಒಳ್ಳೆಯ ಸಮಾಜದಲ್ಲಿ ಸಮಾಜವನ್ನು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮೂಲಕ ಮಾನವ ಕುಲಕ್ಕೆ ಒಂದು ಮಾನವ ಸಂದೇಶವನ್ನು ಕೊಡ್ತಕ್ಕಂಥ ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬಸವಣ್ಣನವರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಕ್ಕಂಥದ್ದು ನಾವು ಬಸವಣ್ಣನವರಿಗೆ ಕೊಡ್ತಕ್ಕಂಥ ಗೌರವ ಅಂತ ಭಾವಿಸ್ತಾ ಅದಕ್ಕೆ ಹೇಳ್ತಾರೆ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅಂತ್ಯರಿಗೆ ಅಸಹ್ಯ ಪಡಬೇಡ, ತನ್ನನ್ನು ಖಂಡಿಸಬೇಡ, ಇದರು ಅಳಿಯಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಈ ತಾತ್ಪರ್ಯಗಳು ಏನಿದೆ ಅಂದ್ರೆ, ಕರ್ತನ ಮಾಡಬೇಡ, ಮೋಸ ಮಾಡಬೇಡ, ಅನ್ಯರನ್ನ ಅಸಹ್ಯ ಪಡಬೇಡ, ತನ್ನನ್ನ ತಾನು ಹೊಗಳ್ಕೋಬೇಡ. ಆ ತಾತ್ಪರ್ಯದ ಉದ್ದೇಶವನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಯಾಕೆ ಬದುಕಬೇಕಿಲ್ಲ ಅನ್ನೋದನ್ನ ನಾವು
ಮಾಡ್ತಾ ಇದ್ದೀವಿ, ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಪ್ರಕೃತಿ ಎಲ್ಲವನ್ನೂ ನಮಗೆ ಗೊತ್ತಿದೆ. ಬಸವಣ್ಣವರು ಒಬ್ಬ ಮನುಷ್ಯನಾಗಿ ನಮ್ಮ ರೂಪದಲ್ಲಿ ಮನುಷ್ಯನಾಗಿ ಕಂಡರು. ಆದ್ರೆ ಆ ಸೃಷ್ಟಿಯನ್ನ ಹಿಂದೆ ಭಗವಂತ ಇವತ್ತೆಲ್ಲ ಇಡೀ ಜಗತ್ತಿನಲ್ಲಿ ಯಾರಾದರೂ ಪ್ರತ್ಯಕ್ಷವಾಗಿ ದೇವರನ್ನ ಪ್ರಶ್ನೆ ಮಾಡಿರೋದುಂಟ? ಪ್ರತ್ಯಕ್ಷವಾಗಿ ದೇವರು ನಮಗೆ ಬಂದು ಇಂಥದ್ದನ್ನು ಮಾಡಬೇಡ ಅಂತ ಹೇಳಿರೋದುಂಟ? ಆದರೆ ದಾರ್ಶನಿಕರ ಮುಖಾಂತರ ನಮ್ಮೆಲ್ಲರಿಗೆ ನಮ್ಮ ಅಜ್ಞಾನವನ್ನ ತೊಗಲಿಸಿದವರು ಈ ದಾರ್ಶನಿಕರು. ಇಡೀ ವಿಶ್ವದಲ್ಲಿ ಬಸವಣ್ಣವರವರ ಎಲ್ಲ ಪಠ್ಯ ಪುಸ್ತಕಗಳು, ಹಿಂದಿ ಆಗ್ಬೋದು, ಮರಾಠಿ ಆಗ್ಬೋದು, ತೆಲುಗು ಆಗ್ಬೋದು, ಎಲ್ಲ ಪುಸ್ತಕಗಳಿಗೆ ತರ್ಜುಮೆ ಆಗ್ತಾ ಇದೆ. ಕಾರಣ ಇಷ್ಟೇ. ಆದ್ರೆ ಇವತ್ತಿನ ಜನತೆ ನಾವೆಲ್ಲ ಯಾವ ಮಟ್ಟಕ್ಕಾಗಿದ್ದೀವಿ ಅಂದ್ರೆ, ನಾವು ಹಣ ಸಂಪಾದನೆ ಮಾಡಿದ್ರೆ ಮಾತ್ರ ನಮ್ಮ ಬದುಕು ನಡೀತದೆ ಅಂತ. ಅದಕ್ಕೆ ನಮ್ಮ ನಂಜುಂಡಸ್ವಾಮಿ ಅವರು ಹೇಳ್ತಾರಲ್ಲ, ಅದಕ್ಕೆ ಅವ್ರ ಅಂದಂಗೆ ಅಂತ ನಾನು ಭಾವಿಸ್ತೀನಿ. ಒಂದು ನನ್ನ ತಾಲೂಕಾಡಳಿತಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೀನಿ. ಏನು ಅಂದ್ರೆ, ಒಂದು 4 ಗೋಡೆ ಮಧ್ಯದಲ್ಲಿ ಯಾವುದೇ ದಾರ್ಶನಿಕರ ಸಭೆಗಳು ಮತ್ತೆ ಈ ಜಯಂತಿಗಳು ಆಗತ್ತ ನನ್ನ ಒಂದು ವಿನಂತಿ. ಹೊರಗಡೆ ವಿದ್ಯಾಭ್ಯಾಸ ಮಾಡ್ತಾರೆ. ಅದಾದ ನಂತರ ಸಮಾಜದಲ್ಲಿ ಅಸ್ಪೃಶ್ಯತೆ ಮತ್ತು ಎಲ್ಲ ಸಮಸ್ಯೆಗಳ ಬಗ್ಗೆ ಹೋರಾಡಿ ಎಲ್ಲರೂ ಒಂದೇ ಸಮನಾಗಿ ಬಾಳಬೇಕು, ಬದುಕಬೇಕು ಅಂತ ಹೇಳಿ ಎಲ್ಲ ಸಮಾಜದಲ್ಲಿಗೂ ನಿರ್ಧಾರಣೆ ಮಾಡಿ ಏನು ವಿಚಾರಣಾ ಆಸ್ಪತ್ರೆಗೆ ಲೆಕ್ಕ ಬಗೆಹರಿಸಿರ್ತಾರೆ. ಅವರ ನಿಯತ್ತು ಮತ್ತು ಅದಕ್ಕೆ ಅವರಿಗೆ ಪ್ರತಿಷ್ಠಾನ ಬರುತ್ತದೆ. ಆ ಕಾಲದಲ್ಲಿ ಅವರ ಮೇಲೆ ಬಹಳ ಷಡ್ಯಂತ್ರಗಳು ನಡೀತವೆ. ಆದರೂ ಬಸವಣ್ಣವರು ಯಾವ ಸಮಾಧಾನ ತಾಳ್ಮೆ ಅನ್ನೋದು ಎಷ್ಟಿರುತ್ತೆ ಅಂದರೆ, ಬಸವಣ್ಣವರು ಯಾವ ತರಬೇತಿ ಸಮಾಧಾನವಾಗಿ ಒಂದು ಕ್ರಾಂತಿಯನ್ನೇ ಮಾಡ್ತಾರೆ. ನಾವು ಏನು ಜನ್ಮದಿನ ಆಚರಣೆ ಮಾಡಬೇಕು ಅಂದ್ರೆ ಅದು ಸುಲಭ ಕೆಲಸ ಅಲ್ಲ. ನಾವೆಲ್ಲ ಜನ್ಮದಿನ ಆಚರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಒಂದು ಸಾಧನೆ ಇರಬೇಕು, ತಾಳ್ಮೆ ಇರಬೇಕು. ಏನು ಬಸವಣ್ಣವರು 1300ರಿಂದ 1400 ವರ್ಷಗಳನ್ನು ಬರೆದಿದ್ದಾರೆ. ಎಲ್ಲರೂ ನಮ್ಮವರು. ಬಟ್ ಅವ್ರ ಕಾಯಕದಲ್ಲಿ ಮುಂದುವರೆದು ಯಾರ್ಯಾರು ಏನು ಕಾಯಕ ಮಾಡ್ತಾರೆ ಅದು ಶ್ರದ್ಧೆಯಿಂದ ಮಾಡಿ ಆ ಕಾಯಕವನ್ನು ಅವರವರ ಅನುಕೂಲಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಸ್ನೇಹ ಭಾವದಿಂದ ಮಾಡಬೇಕು ಅನ್ನೋದು ಅವರ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ. ಬರೀ ಒಂದೊಂದು ವಚನಗಳಲ್ಲಿ 4 ಸಾಲನ್ನು ನಾವು ಯುವ ಪೀಳಿಗೆಯವರು ನೋಡಿದ್ರೆ ಬಸವಣ್ಣವ್ರ ಬಗ್ಗೆ ಏನು ಅಂತೇಳಿ ಅರಿವಾಗುತ್ತೆ. ಅಂಥ ಒಂದು ಈ ಕಾರ್ಯಕ್ರಮವನ್ನು ಇವತ್ತು ತಾಲೂಕು ಆಡಳಿತ ನಮ್ಮಲ್ಲಿ ಅವರ ವಚನಗಳು ಕೇವಲ ಒಂದು ವಿಷಯಕ್ಕೆ ಸೀಮಿತವಾಗಿಲ್ಲ. ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನು ಹಲವಾರು ವಚನಗಳಲ್ಲಿ ಹೇಳಿದ್ದಾರೆ. ಬೇಡ ಕೊಡಬೇಡ, ವಿಷಯ ಬೇಡ, ಯಾವುದೇ ಕೆಟ್ಟ ಗುಣಗಳನ್ನ ಬೆಳೆಸ್ಕೋಬಾರ್ದು, ಒಬ್ಬ ವ್ಯಕ್ತಿ ಉತ್ತಮವಾದ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೋದು. ಹಾಗೆ ಧರ್ಮದ ಬಗ್ಗೆ ಹೇಳ್ತಾರೆ, ದಯವೇ ಧರ್ಮದ ಮೂಲ. ಎಲ್ಲ ಧರ್ಮಕ್ಕೆ ಮೂಲನೇ ದಯೆ ಇದೆ. ಯಾವುದು ಧರ್ಮ ಅನ್ನಿಸ್ಕೊಳ್ಳೋದಿಲ್ಲ. ಹಾಗೆ ಸಮಾಜದ ಅಂಗುಳಂಗುಗಳ ಬಗ್ಗೆ ಹೇಳ್ತಾರೆ. ಸಮಾಜದಲ್ಲಿದ್ದ ಹಲವಾರು ಕೆಟ್ಟ ಆಚರಣೆಗಳ ಬೆಳಕನ್ನು ಚೆಲ್ತಾರೆ. ಹೀಗೆ ಹಲವಾರು ಒಂದು ಕನಿಷ್ಠ ಪದ್ಧತಿಗಳಾದಂಥ ವ್ಯವಸ್ಥೆಗಳಿರುವುದನ್ನು ಹೋರಾಡಿ ಜನರಿಗೆ ಜ್ಞಾನವನ್ನು ಇಂಥ